ಹರ್ಮೋಜ್ ಜಲಸಂಧಿಯನ್ನ ಮುಚ್ಚಿಸಿ ಜಗತ್ತಿಗೆ ತೈಲ ಸಂಕಷ್ಟಕ್ಕೆ ಗುರಿಯಾಗುವಂತೆ ಮಾಡಿದ್ದ ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಐಆರ್ಜಿಸಿ ನೌಕಾಪಡೆಯ ಮುಖ್ಯಸ್ಥ ಅಲಿರೇಜಾ ತಂಗ್ಸಿರಿಯನ್ನ ಇಸ್ರೇಲ್ ವಾಯುದಾಳಿ ನಡೆಸಿ ಹತ್ಯೆ ಮಾಡಿದೆ. ಇಸ್ರೇಲ್ ಬಂದರ್ ಅಬ್ಬಾಸ್ ಮೇಲೆ ವಾಯುದಾಳಿ ನಡೆಸಿದ್ದು, ಈ ದಾಳಿಯಲ್ಲಿ ಅಲಿರೇಜಾ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ. ಹಾರ್ಮೋಜ್ ಜಲಸಂಧಿಯ ಬಳಿ ಇರುವ ಬಂದರ್ ಅಬ್ಬಾಸ್ ಇರಾನಿನ ಪ್ರಮುಖ ಬಂದರು ನಗರವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಇರಾನ್, ಇಸ್ರೇಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಸಮಯದಲ್ಲಿ ಈ ದಾಳಿ ನಡೆದಿದೆ. ವಿಶ್ವದ ಪ್ರಮುಖ ಸಮುದ್ರ ಮಾರ್ಗಗಳಲ್ಲಿ ಒಂದಾದ ಹಾರ್ಮೋಜ್ ಜಲಸಂಧಿಗೆ ಬಂದರ್ ಅಬ್ಬಾಸ್ ಬಹಳ ಹತ್ತಿರದಲ್ಲಿರುತ್ತೆ. ವಿಶ್ವದ ತೈಲ ಹಾಗೂ ಅನಿಲ ವ್ಯಾಪಾರದ ಸರಿಸುಮಾರು 20% ಅದರ ಮೂಲಕ ಹಾದು ಹೋಗುತ್ತೆ. ಐಆರ್ಜಿಸಿ ನೌಕಾಪಡೆಯು ಇರಾನಿನ ಕಡಲ ಕಾರ್ಯತಂತ್ರದ ಪ್ರಮುಖ ಭಾಗ ಮತ್ತು ಕೊಲ್ಲಿ ಪ್ರದೇಶದಲ್ಲಿ ಅದರ ಪ್ರಭಾವದ ಪ್ರಮುಖ ಅಂಶವಾಗಿದ್ದು, ಈ ಮಧ್ಯೆ ತಂಗ್ಸಿರಿಯ ಮರಣವನ್ನ ಸಂಘರ್ಷದಲ್ಲಿ ಪ್ರಮುಖ ಬೆಳವಣಿಗೆ ಎಂದು ಪರಿಗಣಿಸಲಾಗಿದೆ.